ಪ್ರಚಾರ ಪ್ರಸಾರ ಮಾಡಿದ್ದೀರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರ ಹೇಳಿಕೆಯನ್ನು, ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಹೇಳಿಕೆಯನ್ನು, ಅದನ್ನು ನಾನು ಭಾಳ ಗಂಭೀರವಾಗಿ ಗಮನಿಸಿದ್ದೇನೆ. ಗೆಳೆಯರಾದ ಬಸವರಾಜ ಬೊಮ್ಮಾಯಿಯವರು ಒಬ್ಬ ಬುದ್ಧಿವಂತ ರಾಜಕಾರಣಿಯವರು. ರಾಜಕೀಯದಲ್ಲಿ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಮುಂದಿಟ್ಟುಕೊಂಡು ಚಾರಿತ್ರ್ಯ ವಧೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾನ್ಯ ಬೊಮ್ಮಾಯಿಯವರು ಪ್ರಯತ್ನಿಸಿದ್ದಾರೆ. ಆದರೆ ತಾವು ನಮ್ಮ ಹಿತೈಷಿಗಳಾದಂಥವರು, ಸಮಾಜಕ್ಕೆ ಜವಾಬ್ದಾರರಾಗುವವರು, ಸತ್ಯಾಸತ್ಯತೆಯನ್ನು ಕನಿಷ್ಠ ಪ್ರಮಾಣದಲ್ಲಾದ್ರೂ ನೋಡಬೇಕಾಗಿತ್ತು. ಆದರೆ ಅವಸರದ ಬದುಕಿನೊಳಗೆ ಅದು ಆಗಿರಲಿಕ್ಕಿಲ್ಲ. ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮಾಡಿರುವ ಹೇಳಿಕೆ ಹಸಿ ಸುಳ್ಳು. ದುರುದ್ದೇಶದಿಂದ ಕೂಡಿರುವಂಥದ್ದು. ಯಾಕೆ ಅವರು ಈ ಕೆಳಮಟ್ಟದ ರಾಜಕಾರಣಕ್ಕೆ ಜಾರಿ ಬಿಟ್ಟರೋ ಗೊತ್ತಿಲ್ಲ ನನಗೆ. ಜಾರಿದ್ದಾರೆ. ಗದಗಿನ ಶಾಸಕನಾಗಿ ನನ್ನ ಮೇಲೆ ಆರೋಪ ಮಾಡುವಾಗ ಅವರು ನಮ್ಮ ಗದಗಿನ ಪ್ರಬುದ್ಧತೆಯನ್ನು ಸಹಿತ ಗಮನದಲ್ಲಿರಿಸ್ಕೋಬೇಕಾಗಿತ್ತು. ಆ ಪ್ರಬುದ್ಧತೆಯನ್ನು ಗಮನದಲ್ಲಿರಿಸಿಕೊಳ್ಳಿಲ್ಲ. ನನ್ನ ಸುಮಾರು 40 ವರ್ಷಕ್ಕಿಂತ ಹೆಚ್ಚು ರಾಜಕೀಯ ಸೇವೆಯನ್ನು ಅವರು ಭಾಳ ಸಮೀಪದಿಂದ ನಾನು ನೋಡಿದ್ದಾರೆ. ನಾನು ಅವರನ್ನು ಭಾಳ ಸಮೀಪದಿಂದ ನೋಡಿದ್ದೇನೆ. ಅಷ್ಟಾಗಿಯೂ ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿ ಅಲಿಗೇಷನ್ ಮಾಡೋದು, ಅದು ಒಬ್ಬ ನುರಿತ ರಾಜಕಾರಣಿಗೆ, ಅದು ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿ ಸ್ಥಾನದವರೆಗೆ ಏರಿದ ವ್ಯಕ್ತಿಗೆ ಶೋಭೆ ತರುವಂಥದ್ದಲ್ಲ, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರ್ತಕ್ಕಂಥದ್ದು. ಅವರು ವೆರಿಫೈ ಮಾಡಬೇಕಾಗಿತ್ತು. ಅವರೇನು ಚಾರ್ಜ್ ಮಾಡಿದರು ನಿಮಗೆಲ್ಲರಿಗೂ ಗೊತ್ತಿದೆ. ನಾನು ಅವರು ಏನು ಹೇಳಿದರು ಅದನ್ನು ಅಕ್ಷರಶಃ ಗಮನಿಸಿದೆ. ಮಂತ್ರಿಗಳಾಗಿ ಕೆಲಸ ಮಾಡಿದವರು, ಇಷ್ಟೆಲ್ಲ ಪ್ರಸಿದ್ಧಿ ಪಡೆದಂಥ ಅವ್ರ ಇವ 3 ಅದಾವು. ಅದು ಹುಲ್ಕೋಟಿ ಒಳಗೆ ನಾನು 3 ಮತ ಅದಾವು. ಎಚ್ ಕೆ ಪಾಟೀಲ್ 3 ಮತ ಅದಾವು. ನಾನು ಕೇಳ್ತೀನಿ ಬೊಮ್ಮಾಯಿ ಅವ್ರನ್ನ, ಎಲ್ಲಿದಾವು 3 ಮತ ಎಚ್ ಕೆ ಪಾಟೀಲ್ರು? ಅವರು ಹೇಳಿದರು, ನಾನು ನಿಮಗೆ ನೆನಪಿಸ್ತಾ ಇದ್ದೀನಿ. ಕಾರ್ಡ್ ನಂಬರ್ 143 ಅದರೊಳಗೆ 161 ಎಚ್ ಕೆ ಪಾಟೀಲ್, ಹನುಮಂತಗೌಡ, ಕೃಷ್ಣಗೌಡ ಪಾಟೀಲ್ರು.
ಪಾರ್ಟ್ ನಂಬರ್ 143 183 ಮತ್ತೆ ಎಚ್ ಕೆ ಪಾಟೀಲ್ರು, ಮತ್ತು ಪಾರ್ಟ್ ನಂಬರ್ 153 393 ನಂಬರ್ನಾಗೂ ಎಚ್ ಕೆ ಪಾಟೀಲ್. ಇವ್ರು ನೋಡಿ ಮೂರು ಓಟನ್ನು ಹುಲ್ಕೋಟೆ ಒಳಗೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಕನಿಷ್ಠವಾಗಿರ್ತಕ್ಕಂಥ ದುರುದ್ದೇಶ ಇಲ್ಲದ ವ್ಯವಧಾನ ಇದ್ದಿದ್ರೆ ಆ ವೋಟರ್ ಲಿಸ್ಟ್ ನೋಡ್ಬೇಕಾಗಿತ್ತಲ್ಲ ಅವರು. ಇಲೆಕ್ಷನ್ ಕಮಿಷನ್ನವರ ಕೊಟ್ಟಾರ ನೋಡ್ರಿ ಇಲ್ಲ ಅಂತೇಳಿ ತೋರಿಸಿದ್ದನ್ನು ನೋಡಿದೆ ನಾನು. ಅವ್ರಿಗೆ ಯಾವ ಇಲೆಕ್ಷನ್ ಕಮಿಷನ್ನವರು ಕೊಟ್ಟರು ಅವರೇ ಹೇಳ್ಬೇಕು ನಮಗೆ. ನಮ್ಮ ಹುಲ್ಕೋಟೆಯೊಳಗೆ 2 ಎಚ್ ಕೆ ಪಾಟೀಲ್ರು ಹೆಸರಲ್ಲ. ಒಂದು 183 ನಂದು ಪಾರ್ಟ್ ನಂಬರ್ 143. ಅದ ಪಾರ್ಟ್ ನಂಬರ್ 143 ಒಳಗೆ 161 ಇಲ್ಲ ನೋಡ್ರಿ ಎಚ್ ಕೆ ಪಾಟೀಲ್. ನಮ್ಮ ಅಣ್ತಂಬ್ರ ಅವರ ತಂದೆ ಹೆಸರು ಕೃಷ್ಣಗೌಡ, ಅವರು ನಮ್ಮ ಅಜ್ಜನ ಹೆಸರು ಇಟ್ಟಾರ ಹನುಮಂತಗೌಡ ಅಂಥೇಳಿ. ಇವ್ರ ಹೆಸರು ಹನುಮಂತಗೌಡ, ಕೃಷ್ಣಗೌಡ ಅಜ್ಜನ ಹೆಸರನ್ನ ಇಟ್ಟಿದ್ದಾರೆ. ಇವರು ಎಚ್ ಕೆ ಪಾಟೀಲ್ 161. ಇವರು ಏನು ಹನುಮಂತಗೌಡ ಕೃಷ್ಣಗೌಡ ಪಾಟೀಲ್ರು ಅದಾರ, ಇವರು ಮಾತ್ರನೂ ಸಹಿತ ನಂದವ ಅಂಥೇಳಿ ಸಾರ್ವಜನಿಕರಿಗೆ, ಕರ್ನಾಟಕದವರಿಗೆ ಮೋಸ ಮಾಡುವ ರೀತಿಯೊಳಗೆ ಸುಳ್ಳು ಹೇಳುವ ಆ ಕೆಟ್ಟ ರಾಜಕಾರಣಕ್ಕೆ ಮಾನ್ಯ ಬೊಮ್ಮಾಯಿಯವರು ಇಳಿದಿರೋದು ನಾನು ದುರ್ದೈವ ಅಂತ ಹೇಳಿ ಭಾವಿಸ್ಕೊತೀನಿ. ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಏನು ನಿಮ್ಮ ಉದ್ದೇಶ? ಸುಳ್ಳು ಹೇಳೋದರ ಮೂಲಕ ಪ್ರಚಾರ ಗಿಟ್ಟಿಸಿಕೊಂಡು ತೇಜೋವಧಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಿ. ಅವರ ಉದ್ದೇಶ ನೋಡ್ರಿ, ಗದಗದೊಳಗೆ ರೋಣದೊಳಗೆ ಇವೆಲ್ಲ ಈ ರೀತಿ ಡುಪ್ಲಿಕೇಶನ್ ಆಗ್ಯಾವ. ಯಾಕೆ? ಎಚ್ ಕೆ ಪಾಟೀಲ್ ಕಾಂಗ್ರೆಸ್ನವರು ಗದಗ, GS ಪಾಟೀಲ್ ಕಾಂಗ್ರೆಸ್ನವರು, ನಮ್ಮ ಜಿಲ್ಲಾಧ್ಯಕ್ಷರು. ನಾವು 2 ಕಾನ್ಸ್ಟಿಟ್ಯೂನ್ಸಿ ಹೋಗಿ 2, 3, 4 ಆಗ್ಯಾವ. ಯಾವುದೋ ಒಂದು ನದಾಫೊಂದು ಹೆಸರು ಹೇಳ್ತಾರೆ, ಹೌದಲ್ಲ, ಸುಂಕಪುರ್ ಅಲ್ಲಾ ಸಾಬ್ ನದಾಫ್ ಅಂತ ಹೇಳಿ, ಅವನಿಗೇನು 5 ಅದಾವಂತ. ಅದು ಇಂಥದ್ದು ಇದ್ರೆ ಇರ್ಬೇಕು. ನಾನೀಗ ನನ್ನ ಹತ್ರ ಸದ್ಯ ಅವು ಇಲ್ಲ. ಅಂದರೆ ನನ್ನ ಮೇಲೆ GS ಪಾಟೀಲ್ರ ಮೇಲೆ ರಾಜಕೀಯ ಗೂಬೆ ಕುಂಡ್ರಿಸುವಂಥ ಸುಳ್ಳು ಪ್ರಚಾರದ ಒಂದು ಪ್ರಯತ್ನ ಮಾನ್ಯ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ಮಾಡಿದ್ದಾರೆ. ಕನಿಷ್ಠ ಏನು ಮಾಡಬೇಕು ಅವರು? ಮೈ ಕಾಲ್ ಟು ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ದಿ ಆನರಬಲ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ನೀವು ನಿಮ್ಮ ಗೌರವವನ್ನು ಉಳಿಸ್ಕೋಬೇಕು ಅಂದರೆ ಏನು ನಮ್ಮ ಗದಗಿನವ್ರಿಗೆ, ಗದಗಿನ ಶಾಸಕರನ್ನು ನೀವು ಏನೋ ಚಿತ್ರಿಸಬೇಕು ಅಂತ ಪ್ರಯತ್ನ ಮಾಡಿ ಇವತ್ತು ವಿಫಲರಾಗಿದ್ದೀರಿ. ನೀವು ನಮ್ಮ ಗದಗಿನ ಜನರನ್ನು, ಕರ್ನಾಟಕದ ಜನತೆಯನ್ನು
ಈ ಸುಳ್ಳು ಹೇಳಿದೆ ನಾನು ಅಂಥೇಳಿ ಕ್ಷಮೆ ಕೇಳಬೇಕು. ಇಫ್ ಯು ಆರ್ ಎ ಟ್ರೂ ಜೆಂಟಲ್ಮನ್, ಯು ವಿಲ್ ಹ್ಯಾವ್ ಟು ಅಪಲೋಗೈಸ್ ಟು ಪೀಪಲ್ ಆಫ್ ಕರ್ನಾಟಕ ಇಮಿಡಿಯೇಟ್ಲಿ. ಅದನ್ನು ನೀವು ಮಾಡಬೇಕು ಅಂತ ನಾನು ನಿರೀಕ್ಷೆ ಅಪೇಕ್ಷೆ ಮಾಡೋನೆ. ಇಲ್ಲದೇ ಇದ್ದರೆ ಜನ ನಿಮ್ಮನ್ನು ಅರ್ಥೈಸ್ಕೊಳ್ತಾರೆ.